ನಮ್ಮ ನೀವು ಈಗ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬೇಕು ಎಂದು ನಿಮ್ಮ ಮನಸ್ಸು ಕೂಗುತ್ತಿರಬಹುದು. ಬಹುಶಃ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಒಂದೇ ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡುತ್ತಿರಬಹುದು. ನಮ್ಮ ಈ 10 ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ನಿಮ್ಮ ಕನಸಿನ ಗುರಿಯನ್ನು ತಲುಪಬಹುದು. ನಂಬರ್ 1, ಬೇಗ ಎದ್ದೇಳುವ ಅಭ್ಯಾಸ. ಹೌದು, ನಮ್ಮ ಸೂರ್ಯೋದಯಕ್ಕೂ ಮೊದಲು ಎದ್ದರೆ ನಿಮಗೆ ನಿಮ್ಮೊಂದಿಗೆ ಸಮಯ ಸಿಗುತ್ತದೆ. ಗಡಿಬಿಡಿ ಇಲ್ಲ, ಒತ್ತಡವಿಲ್ಲ, ಒಂದು ಶಾಂತವಾದ ಆರಂಭ. ಬೆಳಿಗ್ಗೆ ಬೇಗ ಎದ್ದರೆ ದಿನವನ್ನು ನೀವು ನಿಯಂತ್ರಿಸುತ್ತೀರಿ. ತಡವಾಗಿ ಎದ್ದರೆ ದಿನವೇ ನಿಮ್ಮನ್ನು ನಿಯಂತ್ರಿಸುತ್ತದೆ. ನಂಬರ್ 2, ಕೃತಜ್ಞತೆಯಿಂದ ದಿನ ಆರಂಭಿಸಿ. ಹೌದು, ನಮ್ಮ ಕಣ್ಣು ತೆರೆದ ತಕ್ಷಣ ಮೊಬೈಲ್ ನೋಡಬೇಡಿ. ಮೊದಲು ಜೀವನಕ್ಕೆ ಧನ್ಯವಾದ ಹೇಳಿ. ಇನ್ನೊಂದು ದಿನ ನನಗೆ ಸಿಕ್ಕಿದೆ. ಈ ಚಿಕ್ಕ ಅಭ್ಯಾಸ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಸುತ್ತದೆ. ನಂಬರ್ 3, ದೇಹವನ್ನು ಎಚ್ಚರಗೊಳಿಸಿ. ಹೌದು, ನಮ್ಮ 1 ಲೋಟ ನೀರು ಕುಡಿಯಿರಿ, ಕೆಲವು ನಿಮಿಷ ನಡೆಯಿರಿ, ಸ್ವಲ್ಪ ವ್ಯಾಯಾಮ ಮಾಡಿ. ಆರೋಗ್ಯಕರ ದೇಹದಲ್ಲಿ ಚುರುಕಾದ ಮನಸ್ಸು ಬೆಳೆಸುತ್ತದೆ. ನಂಬರ್ 4, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮೊಬೈಲ್ಗೆ ನೀವು ಗುಲಾಮರಾಗಬೇಡಿ. ಹೌದು, ನಮ್ಮ ಎದ್ದ ತಕ್ಷಣ ವಾಟ್ಸಪ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು, ಇವುಗಳಿಂದ ದಿನ ಆರಂಭಿಸಿದ್ದರೆ ನಿಮ್ಮ ಗುರಿಗಿಂತ ಇತರರ ಜೀವನವೇ ನಿಮ್ಮ ಗಮನ ಸೆಳೆಯುತ್ತದೆ. ಮೊದಲು ನಿಮ್ಮ ಜೀವನಕ್ಕೆ ಆದ್ಯತೆ ನೀಡಿ. ನಂಬರ್ 5, ಪ್ರತಿದಿನ ಹೊಸದನ್ನು ಕಲಿಯಿರಿ. ಹೌದು, ನಮ್ಮ 10 ನಿಮಿಷ ಪುಸ್ತಕ ಓದಿ, ಒಂದು ಒಳ್ಳೆಯ ವಿಚಾರ ಕೇಳಿ, ಒಂದು ಹೊಸ ಕೌಶಲ್ಯ ಕಲಿಯಿರಿ. ಪ್ರತಿದಿನ 1% ಅಷ್ಟು ಬೆಳೆಯಿರಿ. 1 ವರ್ಷದ ನಂತರ ದೊಡ್ಡ ಬದಲಾವಣೆ ಕಾಣುತ್ತದೆ ನಿಮಗೆ. ನಂಬರ್ 6, ದಿನದ ಗುರಿ ಬರೆಯಿರಿ. ಹೌದು, ನಮ್ಮ ಇಂದು ಮಾಡಬೇಕಾದ 3 ಮುಖ್ಯ ಕೆಲಸಗಳನ್ನು ಬರೆಯಿರಿ. ಸಣ್ಣ ಗುರಿ ಇರಬಹುದು, ಆದರೆ ಅದನ್ನು ಪೂರ್ಣಗೊಳಿಸಿ. ಗುರಿ ಇಲ್ಲದ ದಿನ ದಿಕ್ಕಿಲ್ಲದ ಪ್ರಯಾಣದಂತಿರುತ್ತದೆ. ನಂಬರ್ 7, ನಿಮ್ಮ ದೇಹವನ್ನು ಗೌರವಿಸಿ. ಹೌದು, ನಮ್ಮ ಆರೋಗ್ಯಕರ ಉಪಹಾರ ಸೇವಿಸಿ, ವ್ಯಾಯಾಮ ಮಾಡಿ. ನಿಮ್ಮ ದೇಹವೇ ನಿಮ್ಮ ಜೀವನದ ಮೊದಲ ಮನೆ, ಅದನ್ನು ನಿರ್ಲಕ್ಷಿಸಬೇಡಿ. ನಂಬರ್ 8, ಸಕಾರಾತ್ಮಕವಾಗಿ ಯೋಚಿಸಿ. ಹೌದು, ನಿಮ್ಮನ್ನು ನಿಮ್ಮ ಮನಸ್ಸಿಗೆ ಹೀಗೆ ಹೇಳಿಕೊಳ್ಳಿ: ನನಗೆ ಸಾಧ್ಯ ಇದೆ, ನಾನು ಪ್ರಯತ್ನಿಸುತ್ತೇನೆ, ನಾನು ಪ್ರತಿದಿನ ಬೆಳೆಯುತ್ತಿದ್ದೇನೆ. ಈ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಂಬರ್ 9, ಸಮಯದ ಮೌಲ್ಯ ಅರಿಯಿರಿ. ಹೌದು, ನಮ್ಮ ಪ್ರತಿ ಬೆಳಿಗ್ಗೆಯೂ ಕೂಡ ನೆನಪಿಡಿ, ಹಿಂದಿನ ದಿನ ಮತ್ತೆ ಬರುವುದಿಲ್ಲ. ಆದ್ದರಿಂದ ಪ್ರತಿ ಗಂಟೆಯನ್ನು ಅರ್ಥಪೂರ್ಣವಾಗಿ ಬಳಸಿ. ನಂಬರ್ 10, ಕನಸಿಗಾಗಿ ಕೆಲಸ ಆರಂಭಿಸಿ. ಹೌದು, ನಮ್ಮ ಯಶಸ್ಸು ಕಾಯುವವರಿಗೆ ಸಿಗುವುದಿಲ್ಲ, ಪ್ರಯತ್ನ ಮಾಡುವವರಿಗೆ ಸಿಗುತ್ತದೆ. ಪ್ರತಿದಿನ ಒಂದು ಹೆಜ್ಜೆ ಹಾಕಿ. ಸಣ್ಣ ಪ್ರಗತಿಯು ದೊಡ್ಡ ಗೆಲುವಿನ ಆರಂಭ. ನಮ್ಮ ಕೊನೆಯದಾಗಿ ಒಂದು ಮಾತು: ಯಶಸ್ಸು ಅನ್ನುವುದು ಅದೃಷ್ಟದಿಂದ ಬರುವುದಿಲ್ಲ, ಅದು ಪ್ರತಿದಿನ ಅಭ್ಯಾಸಗಳಿಂದ ಬರುತ್ತದೆ. ಇಂದು ನೀವು ಬೇಗ ಎದ್ದರೆ, ಇಂದು ನೀವು ಕಲಿತರೆ, ಇಂದು ನೀವು ಶ್ರಮಿಸಿದ್ದರೆ, ನಾಳೆ ನಿಮ್ಮ ಜೀವನ ಬದಲಾಗಬಹುದು. ನೆನಪಿಡಿ, ಪ್ರತಿ ಸೂರ್ಯೋದಯವೂ ಕೂಡ ನಿಮಗೆ ಹೊಸ ಅವಕಾಶವನ್ನು ನೀಡುತ್ತವೆ. ನಮ್ಮ ನಿನ್ನೆ ಮಾಡಿದ ತಪ್ಪುಗಳನ್ನು ನೆನೆದು ಹಿಂದಿನ ದಿನವನ್ನು ಹಾಳು ಮಾಡಿಕೊಳ್ಬೇಡಿ. ಹಿಂದಿನ ದಿನವನ್ನು ಉತ್ತಮವಾಗಿ ಬಳಸಿದ್ದರೆ ನಾಳೆಯ ಭವಿಷ್ಯ ಅದ್ಭುತವಾಗುತ್ತದೆ. ಒಂದು ದಿನ ನಿಮ್ಮ ಯಶಸ್ಸನ್ನು ನೋಡಿ ಜನರು ಕೇಳುತ್ತಾರೆ, ನೀನು ಹೇಗೆ ಇಷ್ಟು ಮುಂದೆ ಬಂದೆ ಅಂತ. ಆಗ ನೀವು ಹೆಮ್ಮೆಯಿಂದ ಹೇಳಬಹುದು, ನನ್ನ ಜೀವನವನ್ನು ಬದಲಿಸಿದ್ದು ಒಂದು ದೊಡ್ಡ ಅದೃಷ್ಟ ಅಲ್ಲ, ಪ್ರತಿದಿನ ಸಣ್ಣ ಬೆಳಗ್ಗಿನ ಅಭ್ಯಾಸಗಳು. ಆದ್ದರಿಂದ ನಮ್ಮ ನಾಳೆಗಾಗಿ ಕಾಯಬೇಡಿ, ಹಿಂದೆ ಆರಂಭಿಸಿ. ಒಂದು ಒಳ್ಳೆಯ ಬೆಳಿಗ್ಗೆ ಒಂದು ಒಳ್ಳೆಯ ದಿನವನ್ನು ಕೊಡುತ್ತದೆ. ಒಂದು ಒಳ್ಳೆಯ ದಿನ ಒಂದು ಒಳ್ಳೆಯ ಜೀವನವನ್ನು ನಿರ್ಮಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.